ಇನ್ನು ಶಿವರಾಜ್ ಕುಮಾರ್ ಅವರ ನಾಯಕಿಯಾಗಿ ಅಭಿನಯಿಸಿದಂಥ ಅದ್ಭುತವಾದ ನಟಿ ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾ ಇದೆ. ಆದರೆ ನಿಜಕ್ಕೂ ಆಗಿರೋದ್ರ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಶಿವರಾಜ್ ಕುಮಾರ್ ಅವರ ಜೊತೆ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅವರು ಅಭಿನಯಿಸ್ತಾ ಹೋದರು. ನಂತರ ರಾಘವೇಂದ್ರ ಕುಮಾರ್ ಕೂಡ ನಾಯಕಿಯಾಗಿ ಸೋಲಿದ ಸರ್ದಾರದಲ್ಲೂ ಕೂಡ ಕಾಣಿಸ್ಕೊಂಡಿದ್ದರು. ಇನ್ನು ಶಿವರಾಜ್ ಕುಮಾರ್ ಅವರ ಜೊತೆ ರೆಡಿಮೇಡ್ ಗಂಡ ಕೂಡ ಅಭಿನಯ ಮಾಡಿದ್ದಂತೆ ಇವರು ಸೋಲಿದ ಸರ್ದಾರ, ಮೃತ್ಯುಂಜಯ, ಸಂಯುಕ್ತ ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದಂಥ ಮೋನಿಶಾ ಉನ್ನಿ ಅವರು ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾ ಇದೆ. ಹೌದು, ಮೋನಿಶಾ ಉನ್ನಿ ಅವರು ತುಂಬಾ ಅದ್ಭುತವಾದಂಥ ನಟಿ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು. ಇಂಥ ಅದ್ಭುತವಾದಂಥ ಕಲಾವಿದೆ ಇದೀಗ ವಿಧಿವಶರಾಗಿದ್ದಾರೆ. ತೀವ್ರವಾದ ಅಪಘಾತದಿಂದ ಕೊನೆಗೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ. ಅವರು ಮೇಲಿಂದ ಘಾಟ್ ಸೆಕ್ಷನ್ ಮೇಲಿಂದ ಮಧ್ಯರಾತ್ರಿಯಲ್ಲಿ ಪ್ರಯಾಣ ಮಾಡುವ ಸಮಯದಲ್ಲಿ ಮೇಲಿಂದ ಬಿದ್ದಂಥ ಕಾರು ಕೆಳಗೆ ಪಲ್ಟಿಯಾಗಿ ಸ್ಥಳದಲ್ಲೇ ಕೊನೆಗೆ ಸೆಳೆದಿದ್ದಾರೆ. ಅವರ ತಾಯಿ ಮತ್ತು ಅವರ ಡ್ರೈವರ್ಗೂ ಕೂಡ ತೀವ್ರವಾದ ಪೆಟ್ಟು ಕೂಡ ಬಿದ್ದಿತ್ತು ಅಂತ ಹೇಳ್ಬೋದು. ಇನ್ನು ಮೋನಿಶಾ ಉನ್ನಿ ಅವರು ತುಂಬ 24ನೇ ವಯಸ್ಸಲ್ಲಿ ಕೊನೆಗೆ ಸೆಳೆದಿದ್ದಾರೆ. 24ನೇ ವಯಸ್ಸಿನಲ್ಲೇ ಸುಮಾರು 45ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಹೆಗ್ಗಳಿಕೆಗೆ ಸೇರ್ತದೆ. ನೋಡೋಕ್ಕೆ ಕೂಡ ಕೇರಳ ಸುಂದರಿ ಮುದ್ದಾಗಿ ಇದ್ದರು. ಅದರಿಂದ ನಟಿಗೆ ದುರಂತ ಅಂತ್ಯ ಆಗಿದೆ. ನಿಜಕ್ಕೂ